टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಡಾ ಪ್ರಕರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ. ಲೋಕಾಯುಕ್ತ ವರದಿ ಸಲ್ಲಿಸಿದ್ದನ್ನು ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ತಾವೇ ವಾದವನ್ನು ಮಂಡಿಸಿದ್ರು. ಇವತ್ತು ಆದೇಶ ಹೊರಬೀಳಲಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಸಾಕಷ್ಟು ಮಹತ್ವದ ದಿನ. ಯಾಕಂದರೆ ತಾವು ಆ ವರದಿಯನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿರಿ, ತಾವೇ ವಾದವನ್ನು ಮಂಡಿಸಿದ್ರಿ. ಎಷ್ಟು ವಿಶ್ವಾಸ ಇದೆ ತಮ್ಮ ಪರ ತೀರ್ಪು ಬರ್ತದೆ ಅಂತ? ಸರ್, 100ಕ್ಕೆ 100 ವಿಶ್ವಾಸ ನನಗಿದೆ ಸರ್. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ವರದಿ ಏನಿದೆ ಆ ವರದಿಯಲ್ಲೇ ಸ್ಪಷ್ಟವಾಗಿದೆ. ನಾನು ಏನು ಆರೋಪ ಮಾಡಿದ್ದೀನಿ, ಆರೋಪ ಸಾಬೀತಾದ ಸಾಕಷ್ಟು ಅಂಶಗಳಿದೆ. ಸೊ ಅವೆಲ್ಲವನ್ನು ಮತ್ತು ಆ ವರದಿ ಜೊತೆಗೆ ಏನು ದಾಖಲಾತಿಗಳು ಸಲ್ಲಿಸಿದ್ದಾರೆ, ಸಾವಿರಾರು ಪುಟಗಳ ದಾಖಲೆ ಸಲ್ಲಿಸಿದ್ದಾರೆ. ಆ ಎಲ್ಲ ದಾಖಲಾತಿಗಳು ಇರ್ತಕ್ಕಂಥ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನಾನು ಏನು ಆರೋಪ ಮಾಡಿದ್ದೀನಿ ಆರೋಪಕ್ಕೆ ಪೂರಕವಾದಾಗ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ರು ಕೂಡ ಆ ಆರೋಪಗಳ ಪ್ರಭಾವಕ್ಕೊಳಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದನ್ನು ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಮತ್ತು ವಿವರವಾದ ವಾದ ಮಂಡನೆ ಮಾಡುವ ಮೂಲಕ ಗಮನಕ್ಕೆ ತಂದಿದ್ದೀನಿ. ಈ ಒಂದು ಪ್ರಕರಣದಲ್ಲಿ ತಾವೇ ವಾದವನ್ನು ಮಂಡಿಸಿದ್ರಿ, ಅದು ಎಷ್ಟು ಸಹಕಾರಿಯಾಗಲಿದೆ ಅಂತೇಳಿ ತೀರ್ಪಿನ ವಿಚಾರದಲ್ಲಿ? ಸರ್, ಸಾಕಷ್ಟು ಸಹಕಾರಿಯಾಗುತ್ತೆ ಸರ್. ಯಾಕಂದರೆ ಈ ಒಂದು ಏನು ಆರೋಪ ಮಾಡಿ ಆರೋಪಕ್ಕೊಳಗಾಗಿ ಎಲ್ಲ ಸಾಕ್ಷ್ಯಗಳ ಬಗ್ಗೆ ನನಗೆ ಸಾಕಷ್ಟು ತಿಳುವಳಿಕೆ ಇರೋದ್ರಿಂದ ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ದಾಖಲೆಗಳಲ್ಲಿ ಯಾವ್ಯಾವ ಅಂಶಗಳು ನನ್ನ ಆರೋಪವನ್ನು ಪುಷ್ಟಿ ಕೊಡ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಕ್ಕೆ ತಂದಿದ್ದೀನಿ. ಹಾಗಾಗಿ ಆ ಒಂದು ವಿಶ್ವಾಸದಲ್ಲಿ ನನ್ನ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ಒಂದು ಪ್ರಕರಣದಲ್ಲಿ ಮೊದಲ ದಿನದ ಹೋರಾಟವನ್ನೇನು ಆರಂಭಿಸಿದ್ರಿ. ಆರಂಭಿಕವಾಗಿ ಸಾಕಷ್ಟು ತಮಗೆ ಜಯ ಸಿಕ್ಕರೂ ಸಹ ನಂತರದ ದಿನಗಳಲ್ಲಿ ಸಾಕಷ್ಟು ಹಿನ್ನಡೆ ಆಗಿತ್ತು. ಅದನ್ನ ತಾವು ಸಹ ಒಪ್ಕೊಂಡ್ರಿ. CBIಗೆ ವಹಿಸೋದು ವಿಚಾರ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳು. ಸೊ ಅದೆಲ್ಲೋ ಒಂದು ಕಡೆ ತಮ್ಮನ್ನ ಹಿನ್ನಡೆ ಆಯಿತು ಅಂತ ಅನ್ಸುತ್ತಾ? ಈ ಒಂದು ತೀರ್ಪಿನ ಮೇಲೆ ಏನಾದ್ರು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಅನ್ನೋದೆಲ್ಲೋ ಒಂದು ಕಡೆ ಇದೆಯಾ ಅಂತ? ಖಂಡಿತ ಇಲ್ಲ ಸರ್. ಹಾಗೆ ಸರ್, ಆ ಒಂದು ಆದೇಶದ ಒಂದು ವಿಚಾರನೆ ಬೇರೆ, ಸೊ ಈ ಆದೇಶದ ವಿಚಾರ ಬೇರೆ. ಅಲ್ಲಿ ತಾಂತ್ರಿಕವಾಗಿ ಈ ಪ್ರಕರಣನ ಬೇರೆ ತನಿಖಾ ಸಂಸ್ಥೆಗೆ ವಹಿಸೋದ್ರ ಬಗ್ಗೆ ಮಾಡಿದಂಥದ್ದು. ಈ ಥರ ಇಲ್ಲಿ ಆರೋಪ ಪೂರಕವಾಗಿ ಸಾಕ್ಷ್ಯಗಳು ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಆದೇಶ ಮಾಡೋದು. ಸೊ ಆರೋಪ ಪೂರಕ ಸಾಕಷ್ಟು ಸಾಕ್ಷ್ಯಗಳು ಸಾವಿರಾರು ಪುಟ ದಾಖಲಾತಿಗಳು ಮಾನ್ಯ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಸೊ ಮಾನ್ಯ ನ್ಯಾಯಾಲಯ ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ತಾವು ವಿಶ್ವಾಸವನ್ನೇನು ವ್ಯಕ್ತಪಡಿಸ್ತಾ ಇದ್ದೀರಾ? ಲೋಕಾಯುಕ್ತ ತನಿಖೆಯ ಯಾವ ಪ್ರಮುಖ ಅಂಶಗಳು ತಮಗೆ ಪೂರಕ ಮತ್ತು ಸಹಕಾರಿಯಾಗುತ್ತೆ ಅಂತ ಅನಿಸುತ್ತೆ? ಸರ್, ಮೊದಲನೇದಾಗಿ ಏನು ಅವರು ವರದಿ ಸಲ್ಲಿಸಿದರೆ ವರದಿಯ ಕಲಂ 14ರಲ್ಲಿ ಈ 1-4 ಆರೋಪಗಳಿಂದ ಅವ್ರ ವಿರುದ್ಧ ಮಾಡಿರೋ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ 17ನೇ ಕಾಲಮನ್ನು ನೋಡಿದಾಗ ನಾನೇನು ಆರೋಪ ಮಾಡಿದ್ದೀನಿ ಅಂದರೆ ಈ 2ನೇ ಆರೋಪಿ ಸೇರಿದಂತೆ ಇತರ ಆರೋಪಿಗಳು 50 ರೂಪಾಯಿಯಲ್ಲಿ ಅಕ್ರಮವಾಗಿ ನಿವೇಶನ ಪಡೆದ್ರಿಂದ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿದೆ ಅಂತೇಳಿ ಅದು ನಿಜ ಅಂತೇಳಿ ಅವ್ರು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಅವರೇ ಒಪ್ಕೊಳ್ತಾರೆ. ಅಂದರೆ ಸಮಗ್ರ ತನಿಖೆಯನ್ನು ನಡೆಸಿ ಸಂಪೂರ್ಣ ಆರೋಪ ಸಾಬೀತಾಗೋವರೆಗೂ ಇವರು ತನಿಖೆಯನ್ನು ನಡೆಸಿದೆ. ಈ 4 ಜನ ಆರೋಪಿಗಳು ನಿರಪರಾಧಿಗಳಂತೇಳಿ ಆದಷ್ಟು ಬೇಗ ಬಿಂಬಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಸುಳ್ಳು ವರದಿ ಸಲ್ಲಿಸಿರೋದನ್ನ ಮಾನ್ಯ ನ್ಯಾಯಾಲಯಕ್ಕೆ ವಿವರವಾಗಿ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅಂದರೆ ಪ್ರಕರಣ ನಿಂತಿದ್ದಂಥದ್ದೇ ಪ್ರಭಾವದ ಬಳಸಿರುವ ಬಗ್ಗೆ ತನಿಖೆ ಆಗಲಿಕ್ಕೆ, ಅಂದರೆ ಈಗ ಸಲ್ಲಿಸಿರುವಂಥ ವರದಿಯಲ್ಲೂ ಪ್ರಭಾವ ಬಳಸಿದೆ ಅನ್ನೋದು ತಮ್ಮ ಗಂಭೀರವಾದಂಥ ಆರೋಪ. ಸ್ಪಷ್ಟವಾಗಿದೆ. ಈಗ ಈ ಪ್ರಕರಣದ ತನಿಖೆ ಸಂಪೂರ್ಣ ಮುಗಿದೋಗಿದೆ, ಹಾಗಾಗಿ ಈ ವರದಿ ಸಲ್ಲಿಸಿದೆ ಅಂತ ಅವ್ರು ಹೇಳಲ್ಲ. ಈ ಸದ್ಯಕ್ಕೆ ಅಲ್ಲಿ 4 ಜನ ಏನು ಆರೋಪಗಳಿದ್ದಾರೆ ಅವ್ರ ವಿರುದ್ಧ ಆರೋಪ ಸಾಬೀತಾಗಲ್ಲ ಅಂತೇಳಿ ವರದಿ ಸಲ್ಲಿಸಿದರೆ, ಆದರೆ 50 ನಿವೇಶನ ಕೊಟ್ಟರೆ ಸಂಬಂಧಪಟ್ಟಾಗಿ ಆರ್ಥಿಕ ನಷ್ಟ ಉಂಟಾಗಿರೋದ್ರಿಂದ ಮುಂದುವರೆ ತನಿಖೆ ನಡೆಸೋದಕ್ಕೆ ಅವರು ಅನುಮತಿ ಕೊಟ್ಟು ಅವರೇ ಹಾಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಅಲ್ಲ, ಅದನ್ನೇ ಹೇಳ್ತೀರ ಸರ್. ಇದನ್ನು ಗಮನಿಸಿದಾಗ ಸೊ ನ್ಯಾಯಾಲಯ ಆಗಲಿ ಅಥವಾ ನಾನಾಗಲಿ ಈ 4 ಜನಕ್ಕೆ ಆರೋಪಕ್ಕೆ ಸಂಬಂಧಪಟ್ಟಾಗಿ ಪ್ರತ್ಯೇಕ ವರದಿ ಸಲ್ಲಿಸಿ ಅಂತ ಎಲ್ಲೂ ಹೇಳಿಲ್ಲ. ಅದ್ರ ಬಗ್ಗೆ ಮನವಿಯೂ ಮಾಡ್ಕೊಂಡಿಲ್ಲ. ಇವ್ರು ಯಾರು ಹೇಳೋರು ಈ ಥರ 4 ಜನಕ್ಕೆ ಪೂರಕವಾಗಿ ಇಷ್ಟು ತುರ್ತಾಗಿ ವರದಿ ಸಲ್ಲಿಸಿ ಅಂತೇಳಿ? ಅಂದರೆ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ನಮ್ಮ ಮೊದಲಿಂದ ಏನು ಅನುಮಾನ ಆಯಿತು ಆ ಅನುಮಾನ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಈ ಆರೋಪಿಗಳ ಪ್ರಭಾವಕ್ಕೊಳಗಾಗಿ ಈ ಒಂದು ತುರ್ತು ವರದಿಯನ್ನು ಸಲ್ಲಿಸಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.